ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ನೀವು ಒಂದು ವೇಳೆ ಮದುವೆ ಆಗಿರ್ಬೋದು ಅಥವಾ ಮದುವೆ ಆಗಿ ನೀವು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇದ್ದು ನೀವು ಪ್ರೀತಿ ಇರ್ಬೋದು, ಅಥವಾ ಒಂದು ವೇಳೆ ಗಂಡ ಹೆಂಡತಿ ಬೇರೆ ಆಗಿದ್ದು ಡೈವರ್ಸ್ ತೊಗೊಂಡಿರ್ಬೋದು. ಮತ್ತು ಇನ್ನೊಂದು ಲವರ್ಸ್ ಇದ್ದು ಅವರು ಒಬ್ರನ್ನೊಬ್ಬರು ಬ್ರೇಕಪ್ ಸಿಚುವೇಶನ್ ಇರ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ಸಪ್ರೇಷನಲ್ಲಿರ್ಬೋದು. ಈ ರೀಡಿಂಗು ಎಲ್ರಿಗೂ ರೆಸೊನೇಟ್ ಆಗುತ್ತೆ. ಇವಾಗ ನೀವು ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಯಾರಾದರೂ ಪ್ರೀತಿಸೋಂಥ ವ್ಯಕ್ತಿ ಇದ್ದರೆ ಅವ್ರಿಗೂ ರೆಸೊನೇಟ್ ಆಗುತ್ತೆ. ನೋಡುವಂಥ ನಾನು ಎಲ್ಲ ವ್ಯೂವರ್ಸ್ ಅವರ ಪ್ರೀತಿಸುವಂಥ ಯಾವುದೇ ಕ್ಯಾಟಗರಿ ಇರಲಿ ನೋಡೋವಂಥ ನಾನು ವ್ಯೂವರ್ಸ್ ಅವರ ಪ್ರೀತಿಸುವಂಥ ವ್ಯಕ್ತಿ ಮತ್ತೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೋಡೋವಂಥ ನಾನು ವ್ಯೂವರ್ಸು ಅವ್ರು ಪ್ರೀತಿಸುವಂಥ ವ್ಯಕ್ತಿ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದು ಡೈವರ್ಸ್ ಮ್ಯಾರೇಜ್ ಆಗಿದ್ದರೆ, ಸಿಂಗಲ್ಸ್ ಇದ್ದರೆ, ಮತ್ತು ಅವ್ರ ಮನಸ್ಸಲ್ಲಿ ಒಬ್ಬ ವ್ಯಕ್ತಿ ಇದ್ದರೆ ಅವರಿದ್ದರೆ, ಮತ್ತು ಲವರ್ಸ್ ಇದ್ದರೆ, ಯಾರ್ಯಾರಿದ್ದಾರೋ ಅವ್ರು ಎಲ್ರಿಗೂ ಪ್ರೀತಿಯ ಆನ್ಸರ್ಸ್ ಹೇಳಿ. ಸೊ ಇದು ನೀವು ಪ್ರೀತಿಸುವಂಥ ವ್ಯಕ್ತಿಯ ಕಡೆಯಿಂದ. ಸೊ ಈ ರೀಡಿಂಗು ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳಿದ್ನಲ್ಲ. ಈಗ ಒಂದು ವೇಳೆ ಮದುವೆ ಆಗಿದ್ದು ಆಮೇಲೆ ಡೈವರ್ಸ್ ಆಗಿದ್ರೆ, ಅಥವಾ ಮದುವೆ ಆಗಿ ಮತ್ತು ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಗಿ ನೀವಿಬ್ಬರು ದೂರ ಇದ್ದರೆ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಇದ್ದು ಮತ್ತು ಪ್ರೇಮಿಗಳಿಗೆ ಅವರು ಮನಸ್ಸಲ್ಲಿ ಒಬ್ಬ ವ್ಯಕ್ತಿ ಇದ್ದು ಅವರು ದೂರ ಆಗಿದ್ರೆ, ಸೊ ಮತ್ತು ಯಾರಾದರೂ ಪ್ರೀತಿ ಮಾಡ್ತಿದ್ದು ಒನ್ ಸೈಡ್ ಲವ್ ಅಂದ್ಕೊಂಡೆ ನೋಡ್ತಾ ಇರೋರಿಗೆ, ಮತ್ತು ಒಬ್ಬರು ಪ್ರಪೋಸ್ ಮಾಡಿದ್ದು ಇನ್ನೊಬ್ಬರು ಪ್ರಪೋಸ್ ಮಾಡ್ದಿರೋರಿಗೆ ಎಲ್ರಿಗೂ ರೆಸೊನೇಟ್ ಆಗುತ್ತೆ ಈ ರೀಡಿಂಗ್. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಮತ್ತೆ ನಿಮ್ಮ ಜೊತೆ ಮಾತಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ನೋಡೋಣ. ಸೊ ಫಸ್ಟ್ ಕಾರ್ಡೇ ಟ್ಯಾರೋಟ್ ಕಾರ್ಡ್, ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾರನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರ ನೋಡ್ತಾರ ನಾನು ವ್ಯೂವರ್ಸ್, ಯಾರು ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ ಇಲ್ಲ ಅಂತ ನಿಮ್ಗೆ ಫಸ್ಟ್ ಏನಾದರೂ ಡೌಟ್ ಇದ್ದರೆ ಆ ಡೌಟನ್ನು ಫಸ್ಟ್ ತೆಗೆದಾಕ್ಬಿಡಿ. ಇದು ನಾನು ಲವ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರೋ ಕೇಳಿರೋ ಪ್ರಕಾರ ಬಂದಿರೋದ್ರಿಂದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಅವ್ರು ನಿಮ್ಮನ್ನು ಪಕ್ಕಾ ಪ್ರೀತಿ ಮಾಡ್ತಾಯಿದ್ದಾರೆ, ಅದರಲ್ಲಂತೂ 1% ಕೂಡ ರಿಮಾರ್ಕ್ ಇಲ್ಲ. ಅವ್ರು ನಿಮ್ಮನ್ನು ಪಕ್ಕಾ ಮನಸಾರೆ ಇಷ್ಟಪಡ್ತಾಯಿದ್ದಾರೆ. ಬಟ್ ಆದರೆ ಅವ್ರ ಪ್ರೀತಿನ ನಿಮ್ಗೆ ಆಪೋಸಿಟಾಗಿ ಹೇಳ್ತಾ ಇಲ್ಲ ಅಷ್ಟೇ. ಯಾಕಂದರೆ ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಇಬ್ಬರು ಒಬ್ರಿಗೊಬ್ರು ಹತ್ರನೇ ಇದ್ದೀರ, ಅಂದರೆ ಒಬ್ರಿಗೊಬ್ರು ಹತ್ರ ಎಷ್ಟಿದ್ದೀರ ಹಂಗೆ ಅವ್ರ ಮನ್ಸು ಕೂಡ ಅಷ್ಟೇ ನಿಮ್ಗೆ ಅಷ್ಟೇ ಹತ್ರ ಆಗಿರುತ್ತೆ, ನಿಮ್ಮ ಮನ್ಸು ಕೂಡ ಅಷ್ಟೇ ಅವ್ರಿಗೆ ಹತ್ರ ಆಗಿರುತ್ತೆ. ಅಂದರೆ ಇದ್ರ ಅರ್ಥ ಏನಂದರೆ, ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ರೆ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರೆ. ಈಗ ನೀವು ಒಂದು 50% ಪ್ರೀತಿ ಮಾಡ್ತಾಯಿದ್ರೆ ಅವರು ನೀವು ಆಪೋಸಿಟ್ ಯಾರು ಇರ್ತಾರೋ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ಅವರು ಕೂಡ ಅಷ್ಟೇ ಪ್ರೀತಿ ಮಾಡ್ತಾಯಿರ್ತಾರೆ. ಈ ರೀಡಿಂಗ್ ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಅಥವಾ ಹುಡುಗ ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ. ಈ ರೀಡಿಂಗು ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಗೆ ಎಷ್ಟು ರೆಸೊನೇಟ್ ಆದರೆ ಅಷ್ಟು ಮಾತ್ರ ತಗೊಳ್ಳಿ. ನೀವು ಪ್ರೀತಿಸಿದಂಥ ವ್ಯಕ್ತಿ ಅಥವಾ ಯಾರೇ ಆಗಿರೋ ಒಂದು ವೇಳೆ ಮಾತಾಡ್ತಾಯಿದ್ರು ಅಥವಾ ಇಬ್ಬರು ಒಂದೇ ಕಡೆ ಇದ್ರೂ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಆಗಿದೆಯಾ? ಹೌದು, ಸಪ್ರೇಷನ್ ಆಗಿದೆ. ಸೊ ಅದಕ್ಕೆ 9 ಆಫ್ ಸ್ವಾರ್ಡ್ಸ್ ಎನರ್ಜಿ ಬಂದಿರೋದು. ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಒಬ್ಬರಿಂದ ಒಬ್ಬರು ದೂರ ಆಗಿದ್ರೆ. ಸೊ ಅದಕ್ಕೆ ಇಲ್ಲಿ ಫಸ್ಟು ನಾವು ಇವಾಗ ರೀಡಿಂಗ್ ಹೋಗೋಣ. ಫಸ್ಟು ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ತಾಯಿದ್ರ. ಸೊ ನೀವು ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅಂದರೆ ಒಬ್ರಿಗೊಬ್ರು ಆಪೋಸಿಟು. ಇವಾಗ 100% ಪ್ರೀತಿ ಕೊಡ್ತಾಯಿದ್ರೆ ಅವರು ಅಷ್ಟೇ 100% ಪ್ರೀತಿನ ಕೊಡ್ತಾಯಿದ್ರೆ. ಬಟ್ ಆದರೆ ಅವ್ರ ಪ್ರೀತಿನ ನಿಮಗೆ ವ್ಯಕ್ತಪಡಿಸ್ತಾ ಇಲ್ಲ ಅಷ್ಟೇ, ಮತ್ತು ನೀವು ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಷ್ಟೇ. ಬಟ್ ಇಬ್ರಿಗೂ ಲವ್ ಅನ್ನೋದು ತುಂಬ ಇದೆ. ಸೊ ಅದು ಈ ಕಾರ್ಡ್ ಪ್ರಕಾರ ಹೇಳುತ್ತೆ. ಸೊ ದ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಪ್ರಕಾರ ಏನು ಹೇಳ್ಬೋದು ಅಂದರೆ, ನೀವು ಒಬ್ರನ್ನೊಬ್ಬರು ಬಿಟ್ಟಿರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನೀವು ಅವ್ರನಿಂದ ಎಷ್ಟೇ ದೂರ ಹೋಗ್ಬೇಕು ಅಂದ್ಕೊಂಡ್ರು, ನೀವು ಅವ್ರನಿಂದ ಎಷ್ಟೇ ಬಿಡುಗಡೆ ಆಗ್ಬೇಕು ಅಂದ್ಕೊಂಡ್ರು, ನಿಮ್ಮ ಒಂದು ಮನಸ್ಸು ಅವ್ರ ಮೇಲೇ ಫೋಕಸ್ ಆಗ್ತೈತೆ, ಮತ್ತು ಅವರೊಂದು ಮನಸ್ಸು ಕೂಡ ನಿಮ್ಮ ಮೇಲೇ ಫೋಕಸ್ ಆಗ್ತೈತೆ. ನೀವು ನನ್ನ ರೀಡಿಂಗ್ ನೋಡ್ತಾ ಇರೋದ್ರಿಂದ ನಿಮಗೇನೋ ಗೊತ್ತಾಗ್ತಾ ಇದೆ, ಅವರು ನಮ್ಮನ್ನೇ ಪ್ರೀತಿ ಮಾಡ್ತಿದ್ರು ಅಂತ ನಿಮಗೇನೋ ನೀವು ಅರ್ಥ ಆಗ್ತಾಯಿದೆ. ಬಟ್ ಅವ್ರಿಗೆ ಗೊತ್ತಿಲ್ಲಲ್ಲ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅಂತ. ಬೇಕಾದ್ರೆ ಅವರು ಈ ಟ್ಯಾರೋ ಟ್ರೇಡಿಂಗ್ ಎಲ್ಲ ನೋಡ್ತಾ ಇರಲ್ಲ.
ಒಂದು ವೇಳೆ ನೋಡ್ತಾ ಇದ್ರೇನೋ ಅವರು ನೀವು ಅದೇ ರೀತಿ ಆಲೋಚನೆ ಮಾಡ್ತಾರಂತ ತಿಳ್ಕೊಂಡಿರ್ಬೋದು, ಇಲ್ದಿರೇನೋ ಇರ್ಬೋದು. ಸೊ ನೀವು ಎಷ್ಟೇ ಅವ್ರನ್ನ ಬಿಡುಗಡೆ ಮಾಡ್ಕೊಬೇಕಂತ ನಿಮ್ಮ ಮನಸ್ಸಿನಿಂದ ತೆಗ್ದಾಕ್ಬೇಕು, ಇವ್ರ ಸವಾಸನೆ ಬೇಡ ಅಂತ ನೀವು ಎಷ್ಟೇ ತೆಗೆದಾಕಕ್ಕೆ ಹೋದ್ರೂ ನಿಮ್ಮ ಕೈಯಲ್ಲಿ ಅದು ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ತುಂಬ ಅತಿಯಾದ ಪ್ರೀತಿ ಆಯ್ತಾ. ಸೊ ಹಾಗಾಗಿ ನೀವು 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 ಪ್ರೀತಿಸಿದಂಥ ವ್ಯಕ್ತಿನ ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಕಡೆ ಅಟ್ರಾಕ್ಷನ್ ಅಥವಾ ಲವ್, ನೀವು ಯಾರನ್ನ ಇವಾಗ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ರೀಡಿಂಗ್ ನೋಡ್ತಾ ಇದ್ರ ಆ ವ್ಯಕ್ತಿ ಮೇಲೆ ಇರೋವಂಥ ಪ್ರೀತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ನಿಮಗೆ ಬರ್ತಾ ಇಲ್ಲ. ಸೊ ಅದಕ್ಕೆ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಸೊ ನೀವಂತ ಏನು ಅಂದ್ಕೊಂಡಿದ್ರ ನಿಮಗೆ ನಿಮ್ಮ ಪಾರ್ಟ್ನರೇ ನಿಮ್ಮ ಮನಸ್ಸಲ್ಲಿ ಈಗ ಯಾರಿದ್ದಾರೆ ನೋಡಿ ಆ ವ್ಯಕ್ತಿನೇ ನಿಮಗೆ ಸರಿಯಾದ ಜೋಡಿ ಅಂತ ನೀವು ಅನ್ಕೊತಿದ್ರ. ಮತ್ತು ಅವ್ರು ಕೂಡ ಅಷ್ಟೇ ನೀವೇ ಅವ್ರಿಗೆ ಸರಿಯಾದ ಜೋಡಿ ಅಂತ ಅವ್ರು ನಿಮ್ಗೆ ಅನ್ಕೊತಿದ್ದಾರೆ ಅವ್ರ ಮನಸ್ಸಲ್ಲಿ. ಬಟ್ ಅವ್ರು ಅದನ್ನು ನಿಮ್ಗೆ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂದರೆ ಅವ್ರದ್ದೊಂದು ಏನೋ ಇರುತ್ತೆ ಥರ್ಡ್ ಪಾರ್ಟಿ ಪ್ರಾಬ್ಲಮ್ಸು, ಕೆರಿಯರು, ಫೈನಾನ್ಸು, ಫ್ಯಾಮಿಲಿ ಇಶ್ಯೂಸು ಅಥವಾ ಗಲಾಟೆಗಳು, ಸೊಸೈಟಿ ಪ್ರಾಬ್ಲಮ್, ಏನೋ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ, ಅದಕ್ಕೆ ಹೇಳ್ತಾರಲ್ಲ. ಸೊ ನಿಮಗೂ ಅಷ್ಟೇ ಅದೇ ಥರ ಪ್ರಾಬ್ಲಮ್ಸ್ ಇರ್ಬೋದು. ದ ಎಂಪರರ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ದ ಎಂಪರರ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಇವಾಗ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಬಗ್ಗೆ ಎಲ್ಲ ಕೇಳ್ತಾ ಇರೋದು. ಸೊ ಅದಕ್ಕೆ ಫಸ್ಟ್ ಇದೆ ಅವ್ರ ಕಡೆಯಿಂದನೇ ಬರ್ತಾ ಇದೆ ಮೆಸೇಜು. ಸೊ ಅವ್ರಿಗೆ ಒಬ್ಬ ರಾಜ ಆದಂಥವ್ನಿಗೆ ಎಷ್ಟು ದೌಲತ್ನಿಂದ ಮಾತಾಡ್ತಾನೆ, ಅವ್ನು ಹೇಳ್ದಾಗೆ ನಡಿಬೇಕು, ಅವ್ನು ಆರ್ಡರ್ ಪ್ರಕಾರನೇ ನಡಿಬೇಕು. ಅವ್ನು ಹೇಳ್ದಂಗೆ ಕೇಳಿಲ್ಲ ಅಂದರೆ ಆ ಒಂದು ಪ್ರಜೆಗಳನ್ನೆಲ್ಲ ಹೆಂಗೆ ಶಿಕ್ಷೆ ಕೊಡ್ತಾನೋ, ಅವನು ಹೇಳ್ದಂಗೆ ಆ ರಾಜ್ಯದಲ್ಲಿ ಎಲ್ಲ ಜನರು ನಡ್ಕೊಬೇಕು, ಸೈನಿಕರು ನಡ್ಕೊಬೇಕು, ಒಂದು ಆ ಸಿಸ್ಟಮ್ ನಡ್ಕೊಬೇಕು. ಇವಾಗ ಕಾಲದಲ್ಲಿ ಒಂದು ಪೊಲಿಟಿಕಲ್ ಲೀಡರ್ ನಾವು ಈ ಕಿಂಗ್ಡಮ್ ಸಾಮ್ರಾಜ್ಯಕ್ಕೆ ಹೋಗೋಣ. ಇವತ್ತಿನ ಕಾಲದಲ್ಲಿ ಬೇಡ, ಈ ಜನ್ರೇಷನ್ ಬೇಡ. ಸೊ ಹಿಂದಿನ ಕಾಲದಲ್ಲೆಲ್ಲ ರಾಜ ಹೇಗೆ ಹೇಳ್ತಾ ಇದ್ದ ಹಾಗೆ ಆ ರಾಜ್ಯ ಜನಗಳೆಲ್ಲ ಕೇಳಬೇಕಾಯ್ತು. ಸೊ ನಾನು ಹೇಳಿದ್ದೆ ರೂಲ್ಸು, ನನ್ನ ಒಂದು ಇದನ್ನು ನಡಿಬೇಕು, ನೀನು ಹೇಳಿದ್ದೆಲ್ಲ ಕೇಳಿದ್ರೆ ನೀನು ಅಷ್ಟೇ, ನೀನು ಜೈಲಿಗೆ ಹೋಗುವಂತ ಜೈಲಿಗೆ ಹಾಕ್ತಾಯಿದ್ರು. ಸೊ ಅದೇ ರೀತಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರು ಹೇಳ್ದಂಗೆ ನೀವು ಕೇಳಬೇಕು. ನೀವೇನಾದರೂ ಅವ್ರಿಗೆ ಆಪೋಸಿಟ್ ಮಾತಾಡಿದ್ರೆ ಅಲ್ಲಿಗೆ ಬಂತು ಇನ್ನು ನಿಮಗೆ ಅಲ್ಲಿಗೆ ಬಂತು ಕಷ್ಟಗಳು. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮಾತು ನೀವು ಕೆಲವೊಂದು ಸಾರಿ ಕೇಳಲಿಲ್ಲನೋ ಅವ್ರಿಗೆ ಯಾವ ರೀತಿ ನೀವು ಇರಬೇಕಂತ ನೀವು ಯಾವ ರೀತಿ ನಡ್ಕೊಬೇಕಂತ ಅವ್ರ ಮನಸ್ಸಲ್ಲಿ ಅವರು ಒಂದು ಮೈಂಡಲ್ಲಿ ನಿರ್ಧಾರ ಮಾಡ್ಕೊಂಡಿದ್ರೆ ನೀವು ಆ ರೀತಿ ನಡ್ಕೊಂಡಿರೋದಕ್ಕೆ ಸೊ ಅವರು ನಿಮ್ಮಿಂದ ದೂರ ಆಗಿರ್ಬೋದು. ಅಥವಾ ಅವರು ಮಾಡೋವಂಥ ಆ್ಯಟಿಟ್ಯೂಡು, ಅವರೊಂದು ಒಬ್ಬ ಕಿಂಗ್ ಥರ ಅಥವಾ ಕ್ವೀನ್ ಥರ, ರಾಣಿ ಥರ ಅವರು ಮಾಡ್ತಾ ಇದ್ದಂಥ ಕೆಲಸಗಳು ನಿಮ್ಗೆ ಇಷ್ಟ ಆಗದೇ ಇರ್ಬೋದು. ಅಥವಾ ನೀವೇನೋ ಯಾವುದೋ ದಾರಿಯಲ್ಲಿ ನಡೀತಿದ್ರೆ ನಿಮ್ಮ ದಾರಿ ಅವ್ರಿಗೆ ಇಷ್ಟ ಆಗದೇ ಇರ್ಬೋದು. ಸೊ ನೀವು ಹೋಗೋವಂಥ ದಾರಿ ಅವ್ರಿಗೆ ಇಷ್ಟ ಆಗದೇ ಇರ್ಬೋದು, ಅಥವಾ ಅವರು ಹೇಳಿದ ಮಾತಿನ ಪ್ರಕಾರ ನೀವು ನಡ್ಕೊಂಡೇ ಇರ್ಬೋದು. ಸೊ ಅದಕ್ಕೋಸ್ಕರನೇ ನಿಮ್ಮಿಬ್ಬರ ಮಧ್ಯೆ ಈಗ ದೂರ ಅನ್ನೋದಾಗಿದೆ. ಇವಾಗ ಅವರು ನೋವು ಪಡ್ತಾ ಇದ್ದಾರೆ, ಅವ್ರನ್ನ ನೆನೆಸ್ಕೊಂಡು ನೀವು ಅಳ್ತಾ ಇದ್ದೀರ. ಅವ್ರಿಗೆ ಇವಾಗ ಎಲ್ಲ ಕಡೆಯಿಂದ ಪ್ರಾಬ್ಲಮ್ ಆಯ್ತು, ಅವ್ರ ಫ್ಯಾಮ್ಲಿಯಲ್ಲೂ ಪ್ರಾಬ್ಲಮ್ ಐತೆ, ಅವ್ರ ಕೆರಿಯರ್ ಜಾಬಲ್ಲೂ ಪ್ರಾಬ್ಲಮ್ ಐತೆ, ಅವ್ರ ಫೈನಾನ್ಷಿಯಲ್ ಕಂಡೀಷನ್ನು ಅಷ್ಟೊಂದು ಸರಿ ಇಲ್ಲ. ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾ ನೀವು ದೂರ ಆಗಿದ್ರ. ಇದು ಯಾರಿಗೆ ಬೇಕಾದ್ರೂ ಅನ್ವಯ ಆಗುತ್ತೆ. ಅವಾಗ ನಾನು ಸ್ಟಾರ್ಟಿಂಗ್ ಫಸ್ಟ್ ರೀಡಿಂಗಲ್ಲೇ ಹೇಳಿದ್ನಲ್ಲ, ಇಂಟ್ರೊಡಕ್ಷನಲ್ಲೇ. ಸೊ ಆ ರೀತಿ ಯಾರಿಗೆ ಬೇಕಾದ್ರೂ ಈ ರೀಡಿಂಗ್ ಅನ್ವಯ ಆಗುತ್ತೆ. ಯಾರನ್ನು ಪ್ರೀತಿ ಮಾಡ್ತಿದ್ರು ಅವ್ರಿಗೆ, ಮೇಲ್ ಅಥವಾ ಫೀಮೇಲ್ ಅಥವಾ ಮೇಲ್ ಆಪೋಸಿಟ್. ಸೊ ಇವಾಗ ಅವ್ರಿಗೆ ಇಷ್ಟು ಪ್ರಾಬ್ಲಮ್ಸು ಒಂದೇ ಕಡೆ ಬರ್ತದೆ. ಹಗಲೆಲ್ಲ ಚೆನ್ನಾಗಿರ್ಬೋದು, ಹಗಲೆಲ್ಲ ಏನೋ ನನಗೇನು ಪ್ರಾಬ್ಲಮ್ಸೇ ಇಲ್ಲ, ನನಗೆ ಖುಷಿಯಾಗಿದ್ದೀನಿ, ನಾನು ನಗ್ನಾಗ್ತಾ ಚೆನ್ನಾಗಿದ್ದೀನಿ ಅಂತ ಎಲ್ಲರ ಮುಂದೆ ಬಿಲ್ಡಪ್ ಕೊಟ್ಕೊಂಡು ತೋರಿಸ್ತಾ ಇರ್ಬೋದು ಅಷ್ಟೇ. ಬಟ್ ಅದು ರಾತ್ರಿ ಯಾವಾಗ ಡಾರ್ಕ್ ಯಾವಾಗ ಆಗುತ್ತೆ ನೋಡಿ, ನೈಟು, ಆವಾಗ ಅವರು ಒಂದೊಂದೇ ಮೆಮೊರೀಸ್ನ ಏನಂತಾರೆ ಅದನ್ನು ಮೆಲ್ಕಾಗ್ತಾ ಇರ್ತಾರೆ. ಅಂದರೆ ರಿಟರ್ನು ಮತ್ತೆ ಜ್ಞಾಪಕ ಮಾಡ್ಕೊತಿರ್ತಾರೆ. ನಿಮ್ಮಿಬ್ಬರ ಮಧ್ಯೆ ನಡೆದಂಥ ರೊಮ್ಯಾಂಟಿಕ್ ಸಿಚುಯೇಷನ್ಸು, ಅಥವಾ ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಕಮ್ಯುನಿಕೇಷನ್ಸು, ಅಥವಾ ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಪ್ರೀತಿಯ ಒಂದು ಕ್ಯೂಟ್ನೆಸ್ಸು, ಲವ್ ಇನ್ಸಿಡೆಂಟ್ಸು ಎಲ್ಲವನ್ನು ನೆನಪು ಮಾಡ್ಕೊತಾ ಇದ್ದಾರೆ. ಇವಾಗ ನೀವು ಅವರಿಂದ ದೂರ ಆಗಿರೋದ್ರಿಂದ, ಅಥವಾ ಅವರು ನಿಮ್ಮಿಂದ ದೂರ ಆಗಿರೋದು, ನೀವು ಇವಾಗ ನೋವನ್ನ, ಬಾಧೆ, ಕಷ್ಟಗಳನ್ನ ಪಡ್ತಾ ಇದ್ದೀರ. ಈಗ ನೀವು ಅಳ್ತಾ ಇದ್ದೀರ, ಅಥವಾ ಒಂದು ವೇಳೆ ನೀವು ಅಳೋ ಅಂಥ ವ್ಯಕ್ತಿ ನೀವು ಅಲ್ದಿರ ಇದ್ರೂ ಮನಸ್ಸಿನಲ್ಲಿ ನೋವನ್ನು ತುಂಬ್ಕೊಂಡಿದ್ರೆ, ಆ ನೋವನ್ನು ಯಾರಿಗೂ ಹೇಳ್ಕೊಳಕ್ಕಾಗ್ದಿರ ರಾತ್ರಿ ಆದಂಥ ಸಮಯದಲ್ಲಿ ನೀವು ಪ್ರೀತಿಸೋಂಥ ವ್ಯಕ್ತಿ ನೋವು ಪಡ್ತಾ ಇರ್ಬೋದು, ಅಥವಾ ಇಬ್ಬರು ಪಡ್ತಾ ಇರ್ಬೋದು. ಅಲ್ಲಿ ಅವ್ರು ಪಡ್ತಾ ಇರೋವಂಥ ಬಾಧೆ ನಿಮಗೆ ಗೊತ್ತಾಗ್ತಾಯಿಲ್ಲ, ಅಥವಾ ನೀವು ಪಡ್ತಾ ಇರೋವಂಥ ಬಾಧೆ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಒಬ್ರು ಇರ್ತೀರ, ರೀಡಿಂಗ್ ನೋಡ್ತಾ ಇರ್ತೀರ, ನಾವು ಪ್ರೀತಿಸೋಂಥ ವ್ಯಕ್ತಿ ಇನ್ನೊಬ್ರನ್ನ ಮದುವೆ ಆಗೋ ಹೊರಟೋಗಿದ್ದಾರೆ ಅಂತ.
ಅವರು ಅಷ್ಟೇ, ನೀವು ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡಿ ಅವ್ರು ಇನ್ನೊಬ್ಬರನ್ನ ಮದುವೆ ಆಗಿ ಹೋಗಿದ್ದಾರೆ ಅಂದರೆ ಅವ್ರು ಕೂಡ ಅಲ್ಲಿ ಏನು ಹ್ಯಾಪಿ ಆಗಿರಲ್ಲ. ಅವರು ಇಲ್ಲಿ ನೋವನ್ನು ಪಡ್ತಿರ್ತಾರೆ. ಅದಕ್ಕೋಸ್ಕರನೇ ಈ 9 ಆಫ್ ಸ್ವಾರ್ಡ್ಸ್ ಎನರ್ಜಿ ಟ್ಯಾರೋಟ್ ಕಾರ್ಡ್ ಬಂದಿದೆ. ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಿರ್ತಾರಲ್ಲ ಅವ್ರು ಅಲ್ಲಿ ಫಿಸಿಕಲ್ಲಾಗಿ ಸಂತೋಷವಾಗಿರ್ಬೋದು ಅಷ್ಟೇ, ಮೆಂಟಲ್ಲಾಗಿ ನೋವನ್ನು ಪಡ್ತಾನೆ ಇರ್ತಾರೆ. ಒಬ್ಬ ವ್ಯಕ್ತಿ ಫಿಸಿಕಲ್ಲಾಗಿ ಮೆಂಟಲ್ಲಾಗಿ ಎರಡರಲ್ಲೂ ಹೆಲ್ತಿಯಾಗಿದ್ರೇ ಆ ವ್ಯಕ್ತಿ ನಾರ್ಮಲ್ ಅಂತ ಅರ್ಥ. ಒಂದರಲ್ಲಿ ಚೆನ್ನಾಗಿದ್ದು ಇನ್ನೊಂದರಲ್ಲಿ ಇದ್ದರೆ ಅದು ಅವರು ನೋವು ಪಡ್ತಾ ಇರ್ತಾರಂತ. ಸೊ ಅವರು ಫಿಸಿಕಲಾಗಿ ಚೆನ್ನಾಗಿದ್ರು ಮೆಂಟಲಿಯಾಗಿ ಬಾಧೆ ಪಡ್ತಾ ಇದ್ದಾರೆ ಮನಸ್ಸಿನಲ್ಲೇ. ಸೊ ದ ಕಿಂಗ್ ಆಫ್ ವಾಂಡ್ಸ್ ಮರ ಅಂದಿರೋದ್ರಿಂದ ಟ್ಯಾರೋಟ್ ಕಾರ್ಡು ನಾನು ಅವಾಗಲೇ ಹೇಳಿದ್ನಲ್ಲ, ಅವ್ರು ಹೇಳ್ದಾಗ ನಡಿಬೇಕು, ಅವ್ರ ಥರನೇ ಇರಬೇಕು. ಸೊ ಅದಕ್ಕೆ ಈ ಕಾರ್ಡ್ ಬಂದಿದೆ. ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರು ಹೇಳಿದ್ದೆ ನಡಿಬೇಕು, ಅವ್ರ ಕಮಾಂಡ್ಸೇ ಫಾಲೋ ಆಗಬೇಕು. ಸೊ ಅದು ಫಾಲೋ ಆಗಿಲ್ಲ, ಅದಕ್ಕೆ ಇವಾಗ ಅವರೇ ಒಂಟಿಯಾಗಿದ್ದಾರೆ. ಸೊ ಅವ್ರು ಹೇಳ್ದಂಗೆ ಕೇಳಿಲ್ಲ. ಸೊ ಅದಕ್ಕೆ ಇವಾಗ ನಿಮ್ಮನ್ನು ದೂರ ಮಾಡಿಕೊಂಡ್ರೆ ಇವಾಗ ಅವರು ದೂರ ಆಗಿಬಿಟ್ಟು ಇವಾಗ ಅವರೊಬ್ಬರೇ ನೋವು ಪಡ್ತಾ ಇದ್ದಾರೆ. ಇಲ್ಲಿ ಕಿಂಗು ನೋಡಿ ಒಬ್ಬರೇ ಕೂತಿದ್ದಾರೆ, ವಾಂಡ್ ಇಟ್ಕೊಂಡು ಅಲ್ಲಿ ಕೈಯಲ್ಲಿ ಸುಮ್ಮನೆ ಕೂತಿದ್ದಾರೆ. ಸೊ ರಾಜ್ಯದಲ್ಲಿ ಯಾವುದೇ ಜನಗಳಿಲ್ಲ. ಆ ಒಬ್ಬ ರಾಜ ಎತ್ಕೊಂಡು ಏನು ಮಾಡ್ತಾನೆ, ಆ ಜನಗಳೇ ಇಲ್ಲ, ಅವನು ಇನ್ನೇನು ಆಳ್ವಿಕೆ ಮಾಡ್ತಾನೆ. ಅದೇ ರೀತಿಯೂ ಅಷ್ಟೇ, ನೀವು ಪ್ರೀತಿಸೋರು ಅಂಥ ವ್ಯಕ್ತಿ ನೀವು ಜೊತೆಗಿಲ್ಲ. ಈಗ ಅವ್ರು ಏನು ಮಾಡ್ತಾರೆ, ಸೊ ನಿಮ್ಗಾಗಿ ವೆಯ್ಟ್ ಮಾಡ್ಕೊತ ಕೂತ್ಕೊಂಡ್ರೆ ನಿಮಗೋಸ್ಕರ ನೋವು ಪಡ್ತಿರ್ತಾರೆ. ನೋಡಿ ಮತ್ತೆ ಅದೇ ಕಾರ್ಡ್ ಬಂದೆ, 2 ಆಫ್ ವಾಂಡ್ಸ್. ನೀವು ಪ್ರೀತಿಸೋಂಥ ವ್ಯಕ್ತಿ ನೀವೇ ಅವ್ರ ಹತ್ರ ಯಾವಾಗ ಹೋಗ್ತೀರಾ ಅಂತ ಅವ್ರು ಕಾಯ್ತಾ ಇದ್ದಾರೆ, ಅಥವಾ ಅವರೇ ನಿಮ್ಮ ಹತ್ರ ಯಾವಾಗ ಬರಬೇಕು ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಅಂತ ಸಾಲ್ವ್ ಮಾಡಿ ಬರಬೇಕಂತ ಅವರು ತೀರ್ಮಾನದಲ್ಲಿದ್ದಾರೆ. ಇಲ್ಲಿ ನೋಡಿ ಇದೆಲ್ಲ ಇಲ್ಲಿ ಒಂದು ಕಾಂಪೌಂಡ್ ವಾಲ್ ಐತೆ, ಯಾಕಂದರೆ ಆ ವ್ಯಕ್ತಿ ಒಂದು ಬಿಲ್ಡಿಂಗ್ ಮೇಲೆ ನಿಂತಿದ್ದಾನೆ. ಸೊ ಇದು ಒಬ್ಬ ರಾಜ ಆದಂಥವ್ನ ಅರಮನೆ ಮೇಲೆ ಟೆರೆಸ್ ಮೇಲೆ ನಿಂತಿದ್ದಾನೆ, ದೂರದಿಂದ ನೋಡ್ತಾ ಇದ್ದಾನೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿರೋಂಥ ವ್ಯಕ್ತಿ ಎಲ್ಲ ಒಂದು ಸೌಕರ್ಯ, ಒಂದು ಫೆಸಿಲಿಟಿ, ಒಂದು ಫೈನಾನ್ಷಿಯಲ್ ಸ್ಟೇಟಸು ಮತ್ತು ಒಂದು ರಿಚೆಸ್ಟ್ ಪ್ಲೇಸ್, ಅಥವಾ ಅಂದರೆ ಅವ್ರಿಗೆ ಅನುಕೂಲ ಆಗಿರೋ ಥರ ಎಲ್ಲ ಥರ ಅನುಕೂಲ, ಕೆರಿಯರು, ಫೈನಾನ್ಸು, ಹಣಕಾಸಿನ ಸ್ಥಿತಿ ಎಲ್ಲದರಲ್ಲೂ ಅವರು ಚೆನ್ನಾಗಿರ್ಬೋದು ಸ್ಟೇಟಸಲ್ಲಿ. ಆ ಸ್ಟೇಟಸಲ್ಲಿ ಅವ್ರು ಇದ್ರೂ ಅವರು ಆ ಸ್ಟೇಟಸಲ್ಲಿ ನಿಮ್ಮ ಹತ್ರ ಯಾವಾಗ ಬರ್ಬೇಕಂತ ಅವ್ರು ಯೋಚನೆ ಮಾಡ್ತಿದ್ದಾರೆ, ಅಥವಾ ನೀವೇ ಅವ್ರ ಹತ್ರ ಯಾವಾಗ ಬರ್ತೀರೋ ಅಂತ ಅವರು ಒಂಟಿಗೆ ನಿಂತ್ಕೊಂಡು, ಇಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡು ದೂರದಿಂದ ನೋಡ್ತಾ ಇದ್ದಾನೆ, ಯಾರೋ ಬರ್ತಾರೆ, ಏನೋ ಒಂದು ನಡೀತು ಅಂತ. ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮ ಕಡೆ ನಿಮ್ಮ ಪ್ರೀತಿ ಅವ್ರಿಗೆ ಮತ್ತೆ ಸಿಗುತ್ತಂತ ಅವರು ನೋಡ್ತಾ ಇದ್ದಾರೆ. ಇಲ್ಲಿ ನೀವು ಹೇಳ್ತೀರಾ, ಸರ್ ನಾವು ಪ್ರೀತಿಸ್ತಿರೋಂಥ ವ್ಯಕ್ತಿ ಇನ್ನೊಬ್ರನ್ನ ಮದುವೆ ಆಗೋಗಿದ್ದಾರೆ ಅಂತ. ಅವ್ರಿಗೆ ಇವಾಗ ನಿಮ್ಮ ಪ್ರೀತಿ ಸಿಕ್ಕಿಲ್ಲ, ಅದಕ್ಕೆ ಅವರು ನಿಮ್ಮ ಪ್ರೀತಿ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಇವಾಗ ನಿಮ್ಮನ್ನು ದೂರದಿಂದ ಅಬ್ಸರ್ವ್ ಮಾಡ್ತಾಯಿದ್ರೆ. ಇವಾಗ ಅವ್ರು ಬೇರೆಯವ್ರನ್ನ ಮದುವೆ ಆಗೋದ್ರು, ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರನ್ನ. ಬೇರೆಯವ್ರನ್ನ ಮದುವೆ ಆಗೋದ್ರೆ ಅವ್ರ ಪಾಡ್ಗೆ ಅವ್ರು ಹೋದ್ರು, ಅವ್ರನ್ನ ಬಿಟ್ಬಿಡಿ, ನೀವು ಬೇರೆಯವ್ರನ್ನ ಮದುವೆ ಆಗಿ ಅಷ್ಟೇ. ಸೊ ಅವ್ರ ಪ್ರೀತಿನ ಬಿಟ್ಬಿಡ್ತಾ ನಿಮ್ಮ ಬೇರೆಯವ್ರನ್ನ ಪ್ರೀತಿನ ಹುಡ್ಕೊಣೆ ಅಷ್ಟೇ. ಮದುವೆ ಆಗಿರೋರನ್ನ ನಾವೇನು ಮಾಡೋಕ್ಕಾಗಲ್ಲ. ಮದುವೆ ಆಗದಿರಿದ್ರೆ ಒಂದು ವೇಳೆ ಅವ್ರು ನಿಮ್ಗಾಗಿ ಕಾಯ್ತಾ ಇದ್ದಾರೆ ಅಷ್ಟೇ. ಮದುವೆ ಆಗೋಗಿರೋರು ಅವರು ಬೇರೆಯವ್ರನ್ನ ನೋಡ್ಕೊಂಡಿದ್ದಾರೆ, ಸೊ ಅವ್ರನ್ನ ನಾವು ಕೇಳೋಕ್ಕಾಗಲ್ಲ. ಸೊ ಒಂದು ವೇಳೆ ಮದುವೆ ಆಗದಿರಿದ್ರೆ ಸೊ ಅವ್ರಿಗೋಸ್ಕರ ನೀವು ಕಾಯೋದ್ರಲ್ಲಿ ಅರ್ಥ ಐತೆ, ಮತ್ತು ಅವ್ರು ನಿಮಗೋಸ್ಕರ ಕಾಯೋದ್ರಲ್ಲಿ ಅರ್ಥ ಐತೆ. ಸೊ ನೀವು ಇವಾಗ ನಿಮ್ಮ ರಿಲೇಷನ್ಶಿಪ್ನ ವರ್ಕೌಟ್ ಮಾಡ್ಕೊಬೋದು. ಸೊ ನೋಡಿ ಮತ್ತೆ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಯಾವಾಗ ನೀವು ಅವ್ರ ಹತ್ರ ಹೋಗ್ತೀರಾ, ಅಥವಾ ಅವರು ನಿಮ್ಮ ಹತ್ರ ಯಾವಾಗ ಬರ್ತಾರಂತ ಅವರು ವೆಯ್ಟಿಂಗ್ ಎನರ್ಜಿಯಲ್ಲಿ ಇದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ನೈಟ್ ಆಫ್ ಸ್ವಾರ್ಡ್ಸಲ್ಲಿ ಮುಂದಕ್ಕೆ ನುಗ್ತಾ ಇದ್ದಾನೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ, ಮನಸ್ಸಲ್ಲಿ ಅವ್ರ ಥಾಟ್ಸು, ಅವ್ರ ಯೋಚನೆಗಳು ನುಗ್ತಾ ಇದೆ. ಸೊ ಯಾವಾಗ ನಿಮ್ಮ ಹತ್ರ ಬರಬೇಕು, ಅಥವಾ ನೀವು ಅವ್ರ ಹತ್ರ ಯಾವಾಗ ಹೋಗಿ ನಿಮ್ಮ ರಿಲೇಷನ್ಶಿಪ್ನ ವರ್ಕೌಟ್ ಮಾಡ್ಕೊಬೇಕಂತ ನೀವು ಅದೇ ಥರ ಇದ್ರೆ ಫೀಲ್ ಮಾಡ್ತಾಯಿದ್ರೆ, ಅವರು ಅಷ್ಟೇ ಅದೇ ಥರ ಫೀಲ್ ಮಾಡ್ತಾಯಿದ್ದಾರೆ. ದ ಟೆಂಪ್ರೆಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಇಷ್ಟು ದಿವಸ ಏನೆಲ್ಲ ನಡೀತೋ ಇಂಬ್ಯಾಲೆನ್ಸು, ನೀವು ಲವ್ ಕೊಟ್ಟಾಗ ಅವರು ಪ್ರೀತಿ ವಾಪಸ್ ಕೊಡದೇ ಇರ್ಬೋದು, ಅಥವಾ ನೀವು ಕೇರ್ ಮಾಡಿದಾಗ ಅವ್ರು ಕೇರ್ ಮಾಡ್ತಾ ಇರ್ಬೋದು, ಅಥವಾ ನೀವು ಅವ್ರ ಜೊತೆ ಮಾತಾಡಿದಾಗ ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇರ್ಬೋದು. ನಿಮ್ಮ ರೆಸ್ಪಾನ್ಸು, ನಿಮ್ಮ ಕಾಲು, ಮೆಸೇಜು, ನಿಮ್ಮ ವಾಟ್ಸಪ್ಪು, ನಿಮ್ಮ ಸೋಷಿಯಲ್ ಸ್ಟೇಟಸ್ಗೆ ಅವ್ರು ರಿಪ್ಲೈ ಕೊಡ್ದಿರ ಇರ್ಬೋದು. ಸೊ ಇವಾಗ ಅದನ್ನೆಲ್ಲದಕ್ಕೂ ಅವರು ರಿಪ್ಲೈ ಕೊಡಬೇಕು, ಮತ್ತೆ ಆಪೋಸಿಟ್ ಪ್ರೀತಿಯನ್ನು ಕೊಡಬೇಕಂತ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಏನು ಹೇಳ್ಬೋದು ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮಿಂದ ದೂರ ಆದರೆ ಮತ್ತೆ ನಿಮ್ಮ ಹತ್ರ ಬರಬೇಕು, ಮತ್ತೆ ಎಲ್ಲ ಒಂದು ಪ್ರಾಬ್ಲಮ್ಸ್ನ ಸರಿಪಡಿಸ್ಕೊಬೇಕು ಅಂದ್ಕೊಂಡಿದ್ದಾರೆ. ನೋಡಿ ಮತ್ತೆ 2 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದೆ. ಸೊ ನಿಮ್ಮಿಬ್ಬರ ಮಧ್ಯೆ ಯಾವುದೋ ಒಂದು ಥರ ಪ್ರಾಬ್ಲಮ್ ಅನ್ನೋದೈತೆ. ಇಲ್ಲಿ ನೋಡಿ 2 ಕಪ್ಗಳ ಮಧ್ಯೆ ಒಂದು ಸೆಂಟ್ರಲ್ ಏನೋ ಒಂದು ಥರ ಇದು ಡಿಸ್ಟರ್ಬೆನ್ಸ್ ಐತೆ.
ಸೊ ಅದೇ ರೀತಿ ಅಷ್ಟೇ ನಿಮ್ಮ ಪ್ರೀತಿಸೋಂಥ ವ್ಯಕ್ತಿಗೂ ಮತ್ತು ನಿಮಗೂ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಯಿತು, ಅದು ಕೆರಿಯರ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಅಥವಾ ಸೋಷಿಯಲ್ ಸ್ಟೇಟಸ್ ಆಗಿರ್ಬೋದು, ಅಥವಾ ನೀವು ಅಂತಸ್ತಾಗಿರ್ಬೋದು, ನಿಮ್ಗೆ ದುಡ್ಡು ಹಣಕಾಸು ಅಂತಸ್ತೆಲ್ಲ ಜಾಸ್ತಿ ಇರ್ಬೋದು, ಅಥವಾ ಅವ್ರಿಗೆ ಜಾಸ್ತಿ ಇರ್ಬೋದು, ಅಥವಾ ಇಬ್ರಿಗೂ ಜಾಸ್ತಿ ಇದ್ದು ಮತ್ತೇನೋ ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು, ಕಲ್ಚರ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಏಜ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಒಪ್ಪದಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಒಪ್ಪದಿರೋ ಏನೋ ಒಂದು ಕಾರಣ, ಅದನ್ನೇ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತಾರೆ. ಸೊ ಆ ಪ್ರಾಬ್ಲಮ್ನಿಂದ ನೀವಿಬ್ಬರು ಒಟ್ಟಿಗೆ ಸೇರೋಕ್ಕಾಗ್ತಿಲ್ಲ. ಸೊ ಇವಾಗಲೂ ಅಷ್ಟೇ, ಅವರು ನಿಮಗೋಸ್ಕರ ಪ್ರೇಯರ್ ಮಾಡ್ತಾಯಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರೂ ಏನೋ ಒಂದನ್ನು ನೆನಪು ಮಾಡ್ಕೊತಾ ಇದ್ದಾನೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಹಿಂದೆ ಪಾಸ್ಟಲ್ಲಿ ಏನೇನು ನಡೀತೋ ಆ ಘಟನೆಗಳನ್ನ ನೆನೆಸ್ಕೊಂಡು ದುಃಖ ಪಡ್ತಾ ಸೊ ನಿಮಗೋಸ್ಕರ ನೆನಪು ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಮತ್ತೆ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವರು ನಿಮಗೆ ಅಷ್ಟೇ ಪ್ರೀತಿನ ಮತ್ತೆ ವಾಪಸ್ ಕೊಡ್ಬೇಕು. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, 2 ಕಪ್ಪನ್ನ ಈ ಕೈಯಲ್ಲೊಂದು ಈ ಕೈಯಲ್ಲೊಂದು ಇಟ್ಕೊಂಡಿದ್ದಾರೆ. ಇದರಲ್ಲಿರೋದು ಇಷ್ಟನ್ನು ಈ ಸಣ್ಣ ಕಪ್ಪಲ್ಲಿ ಸುರಿಬೇಕು ಅಂದ್ಕೊಂಡಿದ್ದಾರೆ. ಆ ಸಣ್ಣ ಕಪ್ಪ ಪ್ರೀತಿ ನಿಮ್ಮದು. ಸೊ ಅವರಲ್ಲಿರೋ ಅಷ್ಟು ಪ್ರೀತಿನ ನಿಮಗೂ ಬ್ಯಾಲೆನ್ಸ್ ಮಾಡಿ ಇದು ಮಾಡ್ಬೇಕಂತ ಮತ್ತೆ ಇನ್ನೊಂದು ಕಡೆ ನೋಡ್ತಾ ಇದ್ದಾರೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮಗಾಗಿ ಕಾಯ್ತಾ ಇರ್ಬೋದು, ಅಥವಾ ನೀವು ಅವ್ರಿಗಾಗಿ ಕಾಯ್ತಾ ಇರ್ಬೋದು ಮತ್ತೆ ಸರಿ ಹೋಗ್ತಾರೇನೋ ಅಂತ. ಬಟ್ ಇಲ್ಲಿ ಕಿಂಗ್ ಅಂತ ಬಂದಿರೋದ್ರಿಂದ ಅವ್ರಿಗೆ ಸ್ಟೇಟಸ್ಸು, ಅಂತಸ್ತು, ಮತ್ತು ಅವರು ಯಾರ ಮಾತು ಕೇಳಲ್ಲ ಅನಿಸುತ್ತೆ ಮೋಸ್ಟ್ಲಿ. ಕಿಂಗ್ ಅಂದರೆ ಅದೇ, ಅವ್ರು ಹೇಳ್ದಂಗೆ ನಾವು ನಡ್ಕೊಬೇಕೆ ಹೊರತು ನಾವು ಹೇಳ್ದಂಗೆ ಅವ್ರು ನಡ್ಕೊಳಲ್ಲ. ರಾಜರಾದಂಥವ್ರು ಸೈನಿಕ ಹೇಳ್ದಂಗೆ ಯಾವತ್ತೂ ರಾಜ ಕೇಳಲ್ಲ, ರಾಜ ಹೇಳ್ದಂಗೆ ಸೈನಿಕ ಕೇಳಬೇಕು. ಸೊ ನಾನು ಹೇಳ್ತಾ ಇರೋ ಪ್ರಕಾರ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಏನು ಹೇಳಿದ್ರೆ ಅದನ್ನು ಕೇಳ್ಕೊಂಡು ಹೋದ್ರೇ ನೀವು ಪ್ರೀತಿಸಿದ ವ್ಯಕ್ತಿ ಅವ್ರು ಹೇಳ್ದಂಗೆ ಅವರು ಇಷ್ಟ ಪ್ರಕಾರ ನಡ್ಕೊಂಡ್ರೆ ನೀವು ನಿಮ್ಮ ಪ್ರೀತಿನ ಉಳಿಸ್ಕೊಳಕ್ಕಾಗೋದು ಅನಿಸುತ್ತೆ. ನೀವೇನಾದರೂ ನಿಮ್ಮ ದಾರಿ ಪ್ರಕಾರ ಹೋದ್ರೆ ಸೊ ನೀವು ಈ ಪ್ರೀತಿನ ಉಳಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಕಿಂಗ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದರೆ ಅವರು ಎಲ್ಲ ಅಂದ್ಕೊಂಡಂಗೆ ಅವ್ರ ಥರ ನಡಿಬೇಕು. ಅವ್ರ ಥರ ಯಾವಾಗ ನಡೆಯಲ್ಲ ಆವಾಗ ನೋಡಿ ಸ್ಟಕ್ ಸಿಚುವೇಶನ್ ಬಂದ್ಬಿಡುತ್ತೆ. ಅವ್ರು ಯಾವ ರೀತಿ ಅಂದ್ಕೊಂಡ್ರೋ ಆ ರೀತಿ ಅವ್ರ ಲೈಫ್ ನಡ್ಸ್ಕೊಳಕ್ಕಾಗಿಲ್ಲ ನಿಮ್ಮ ಕಡೆಯಿಂದ ಅಂದಮೇಲೆ ಅವ್ರು ಏನು ಮಾಡ್ತಾರೆ, ನಿಮ್ಮನ್ನು ದೂರ ಮಾಡ್ಕೊಂಡ್ರು. ಇವಾಗ ಅವರು ಇಲ್ಲಿ 8 ಸ್ವಾರ್ಡ್ಸ್ ಬಂದಿದೆ, ಅವ್ರಿಗೆ ನಿಮ್ಮನ್ನು ದೂರ ಮಾಡ್ಕೊಂಡ್ಬಿಟ್ರು. ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂತ ನೀವು ಹೇಳ್ದಂಗೆ ಕೇಳಲಿಲ್ಲ ಅಂತ ಅವರು. ಸೊ ಇವಾಗ ಒಬ್ರನ್ನೊಬ್ರು ದೂರ ಆಗಿಬಿಟ್ರೆ ನೀವು ಪ್ರೀತಿಸಿದಂಥ ವ್ಯಕ್ತಿನೂ ಈ ಸಿಚುವೇಶನಲ್ಲಿದ್ದಾರೆ, ನೀವು ಕೂಡ ಅಷ್ಟೇ ಈ ಸಿಚುವೇಶನಲ್ಲಿದ್ದೀರ, ಸ್ಟಕ್ ಸಿಚುವೇಶನ್. ಇದಕ್ಕೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಈ ಕಡೆ ಕೆರಿಯರಲ್ಲೂ ಲಾಸು, ಈ ಕಡೆ ಫೈನಾನ್ಷಿಯಲ್ಲೂ ಲಾಸು, ಈ ಕಡೆ ಲವ್ವಲ್ಲೂ ಲಾಸು, ರಿಲೇಷನ್ಶಿಪ್ಪಲ್ಲೂ ಲಾಸು, ಎಲ್ಲದರಲ್ಲೂ ಲಾಸು. ಒಂದು ವೇಳೆ ನಿಮಗೆ ದುಡ್ಡು ಚೆನ್ನಾಗಿ ಬರ್ತಾಯಿದ್ರೇನೋ, ನೀವು ಒಂದು ಇದು ಲವ್ ರಿಲೇಷನ್ಶಿಪ್ ಸಂಬಂಧಪಟ್ಟಿರೋ ಹಾಗೆ ನಿಮ್ಮೊಂದು ಪ್ರೀತಿಯಲ್ಲಿ ನೋವು ಅನ್ನೋದು ಖಂಡಿತ ಇದೆ. ನೀವು ಹಗಲು ರಾತ್ರಿ ಅವ್ರಿಗೋಸ್ಕರ ಕೊರಗ್ತಾ ನೋವು ಪಡ್ತಾಯಿದ್ರೆ, ಅವರು ಅಷ್ಟೇ ನಿಮಗೋಸ್ಕರ ಕೊರಗ್ತಾ ನೋವು ಪಡ್ತಾಯಿದ್ದಾರೆ. ಇಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಮದುವೆ ಆಗೋಗಿ ಹೊರಟೋಗಿದ್ರೆ ಅವ್ರ ಕತೆ ಬೇಡ. ಒಂದು ವೇಳೆ ಅವ್ರು ಮದುವೆ ಆಗೋಗಿದ್ರೆ ಅವ್ರು ಹೊರಟೋದ್ರಂತ ನೀವು ಬಾಧೆ ಪಡ್ತಾಯಿದ್ರೆ. ಸೊ ಅದನ್ನೇ ಈ ಕಾರ್ಡ್ಸ್ ಹೇಳ್ತಾ ಇದೆ. ನಿಮ್ಮನ್ನು ಬಿಟ್ಟು ಬೇರೆ ಆಯ್ಕೆನ ನೋಡಿಕೊಂಡು ಅವರು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡಿದ್ರಲ್ಲ, ಅವರು ಅಲ್ಲಿ ಇವಾಗ ನಿಮಗೆ ಕೊಟ್ಟಂಥ ನೋವನ್ನ ಅವರು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ಕಾರ್ಡ್ಸ್ ಬಂದಿದೆ. ಸೊ ಹೋದ್ರೆ ಅವ್ರನ್ನ ಬಿಟ್ಬಿಡಿ, ನೀವು ಯಾರು ಇದ್ದಾರೋ ನಿಮ್ಮ ಪ್ರೀತಿಯಲ್ಲೇ ಅವ್ರನ್ನ ಉಳಿಸ್ಕೊಳೋದಕ್ಕೆ ಟ್ರೈ ಮಾಡಿ. ಸೊ ಇದು ಇವತ್ತಿನ ರೀಡಿಂಗು. ನಿಮ್ಗೆಲ್ರಿಗೂ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ಅವ್ರು ಖಂಡಿತ ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ನೀವು ಅವ್ರು ಹೇಳ್ದಂಗೆ ಕೇಳಬೇಕಷ್ಟೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರು ಯಾವ ರೀತಿ ನಡ್ಕೊಬೇಕು ಅನ್ಕೊತಾರೋ, ಅವ್ರಿಗೆ ಯಾವ ರೀತಿ ಒಬ್ಬ ರಾಜ ಆದಂಥವ್ನ ತನಗೇನು ಅನಿಸುತ್ತೋ ಅದನ್ನೇ ಮಾಡ್ತಾನೆ. ಸೊ ಅದೇ ರೀತಿ ಸೈನಿಕರು ನಡ್ಕೊಬೇಕು ಅಂದ್ಕೊತಾನೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾವ ದಾರಿಯಲ್ಲಿ ಹೆಂಗೆ ನಡ್ಕೊಂಡು ಹೋಗ್ತಾರೋ ಮತ್ತು ಯಾವ ರೀತಿ ಅವ್ರಿಗೆ ಅನಿಸುತ್ತೋ ಅದನ್ನು ಮಾಡ್ತಾರೋ, ನೀವು ಅವ್ರು ಹೇಳಿದ ಮಾತು ಕೇಳಿದರೆ ಸೊ ನಿಮ್ಮ ಪ್ರೀತಿನ ನೀವು ಉಳಿಸ್ಕೊಬೋದು ಅಷ್ಟೇ. ನೀವೇನಾದರೂ ಅವ್ರಿಗೆ ಆಪೋಸಿಟ್ ಆದರೆ ಈ ಪ್ರೀತಿನ ಉಳಿಸ್ಕೊಳಕ್ಕಾಗಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಮಾತನ್ನು ಅವ್ರು ಹೇಳ್ದಂಗೆ ಕೇಳಿದರೆ ನೀವು ನಿಮ್ಮ ಪ್ರೀತಿ ಉಳಿಯುತ್ತೆ ಮತ್ತು ನಿಮ್ಮ ಕಮ್ಯುನಿಕೇಷನ್ನು ಇಂಪ್ರೂವ್ ಆಗುತ್ತೆ. ಸೊ ಇದೇ ಇವತ್ತಿನ ರೀಡಿಂಗು. ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ.